ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಕಮೆಂಟ್ ಬಂದಿದ್ದು ನನಗೆ. ಏನಪ್ಪ ಅಂತ ಅಂದ್ರೆ, ಈಗ ರೀಸೆಂಟಾಗಿ ಹಾಕಿರುವಂಥ ಒಂದು ವಿಡಿಯೋ, ಫ್ಲ್ಯಾಕ್ಸ್ ಸೀಡ್ ಮತ್ತು ರೈಸಿಂದ ಮಾಡಿರುವಂಥ ಒಂದು ಜೆಲ್ಲನ್ನು ನಾನು ಮಾಡಿ ತೋರಿಸಿದ್ದೆ. ಆ ಒಂದು ಜೆಲ್ಲನ್ನು ಟ್ರೈ ಮಾಡಿ ಇವತ್ತೊಬ್ಬರು ನನಗೆ ಕಮೆಂಟ್ ಹಾಕ್ಯಾರ. ಭಾಳ ಖುಷಿಯಾಗಿತ್ತು ನಿಜ ಹೇಳ್ಬೇಕಂದ್ರೆ. ಬೆಳಗ್ಗೆ ಎದ್ದ ಕಮೆಂಟ್ ನೋಡಿದ ತಕ್ಷಣ ಒಬ್ಬರಾದ್ರೂ ಇದನ್ನೊಂದು ಜೆಲ್ಲನ್ನು ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿದಾರಲ್ಲಪ್ಪ, ನಿಜವಾಗ್ಲೂ ಖುಷಿಯಾಗೈತಿ. ಯಾಕಂತ ಅಂದ್ರೆ ನಾವು ಹಾಕುವಂಥ ಈ ಒಂದು ಸ್ಕಿನ್ ಕೇರನ್ನು ನಾನು ಹಾಕಿದಾಗ ಅವ್ರು ಒಂದು ಟ್ರೈ ಮಾಡಿ ಅದು ಚೆನ್ನಾಗೈತಿ ರಿಸಲ್ಟ್ ಅಂತ ಹೇಳಿದಾಗ ನಮಗಾಗೋ ಖುಷಿ ಅಷ್ಟಿಷ್ಟಲ್ಲ. ಇವತ್ತು ನಿಜವಾಗ್ಲೂ ಅದು ಒಂದು ಕಮೆಂಟನ್ನು ಇಲ್ಲಿ ಹಾಕ್ತೀನಿ ನಾನು ನಿಮ್ಗೆ. ಇನ್ಸ್ಟಾದಲ್ಲಿ 2 ಲಕ್ಷದ ಮೇಲೆ ಈ ಒಂದು ವಿಡಿಯೋ ಓಡೈತಿ. ನನಗೆ ನಿಜವಾಗ್ಲೂ ಖುಷಿಯಾಗೈತಿ. ರೀತಿಯಾಗಿ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ. ದಯವಿಟ್ಟು ಯಾರೆಲ್ಲ ಈ ಒಂದು ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡ್ತಿರೋ ದಯವಿಟ್ಟು ಒಂದು ಕಮೆಂಟ್ ಹಾಕ್ರಿ. ಅಂದಾಗ ಏನಾಗುತ್ತೆ, ಬೇರೆದವರು ಅದನ್ನ ಯೂಸ್ ಮಾಡೋಕೆ ಇಷ್ಟಪಡ್ತಾರೆ. ಚೆನ್ನಾಗೈತೆ ಅಂತ ಇವರು ಯೂಸ್ ಮಾಡಿದಾರೆ, ಚೆನ್ನಾಗೈತೆ ಅಂತ ಹೇಳಿದ್ರೆ ಬೇರೆದವರು ತಮ್ಮ ಸ್ಕಿನ್ ಬಗ್ಗೆ ಕಾಳಜಿ ವಹಿಸ್ತಾರೆ. ತಮ್ಮ ಸ್ಕಿನ್ಗೆ ಈ ಒಂದು ಫೇಸ್ ಪ್ಯಾಕ್ಗಳನ್ನ ಟ್ರೈ ಮಾಡ್ತಾರೆ. ಇಲ್ಲಿ ಫಸ್ಟ್ ಈ ಕಮೆಂಟನ್ನು ಓದ್ಬಿಡ್ತೀನಿ. ನೆಕ್ಸ್ಟ್ ಇನ್ನೂ ಒಂದು ಐತಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದು, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡ್ರಿ, ಮ್ಯಾಮ್ ನಾನು ಅಗಸೆದು ಜೆಲ್ ಮಾಡಿ ಅಪ್ಲೈ ಮಾಡ್ತಿದ್ದೇನೆ, ಭಾರಿ ಚಂದ ಬಂದಿದೆ ಫೇಸು, ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಂದು ಕಮೆಂಟ್ ಮಾಡ್ಯಾರ. ನಿಜವಾಗ್ಲೂ ಖುಷಿ ಆಯ್ತು. ಈ ಒಂದು ಕಮೆಂಟನ್ನು ಹಾಕಿ ಸಿಸ್ಟರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನಿಜವಾಗ್ಲೂ ಯಾರೆಲ್ಲ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ತಿರೋ, ಈ ಒಂದು ಜೆಲ್ ಮಾತ್ರ ಎಷ್ಟು ಚೆನ್ನಾಗೈತೆ ಅಂತ ಅಂದ್ರೆ ಅದನ್ನು ನೀವು, ಅದಕ್ಕೆ ಹೇಳೋದು, ನೀವು ಟ್ರೈ ಮಾಡಿದಾಗ ನೀವು ಯಾವುದೇ ಆಯ್ತು ಒಂದು ರುಚಿ ಆಯ್ತು, ನಾವು ತಿಂದಾಗ್ಲೇ ಅದರದ್ದು ರುಚಿ ಏನಂತ ಹೇಳೋದು ಗೊತ್ತಾಗತ್ತಾ, ನೋಡಿದ್ರೆ ಗೊತ್ತಾಗಂಗಿಲ್ಲ. ಹಂಗಾಗಿ ನಾವು ಫೇಸ್ ಪ್ಯಾಕನ್ನು ಹಾಕಿ ತೋರಿಸಿದಾಗ ನೀವು ನೋಡಿದ್ರೆ ಅದು ಗೊತ್ತಾಗಂಗಿಲ್ಲ, ನೀವು ಅಪ್ಲೈ ಮಾಡಿದಾಗಲೇ ಗೊತ್ತಾಗುತ್ತೆ. ಏನು ಇದು ಸೈಡ್ ಎಫೆಕ್ಟ್ ಬರುವಂಥದ್ದು ಏನೂ ಇಲ್ಲ. ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಆಗಿರ್ತಾವೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗುತ್ತಪ್ಪ ನಮ್ಗೆ ಅನ್ನೋ ಭಯ ಇರಂಗಿಲ್ಲ. ಯಾವುದೇ ರೀತಿ ಕೆಮಿಕಲನ್ನು ನಾವು ಅದರೊಳಗೆ ಬಳಸಿರಂಗಿಲ್ಲ. ಹಾಗಾಗಿ ಆರಾಮಾಗಿ ಯಾವುದೇ ರೀತಿ ಭಯ ಇಲ್ದೇ ನೀವು ಇದನ್ನ ಜೆಲ್ ಆಯ್ತು ಫೇಸ್ ಪ್ಯಾಕ್ಗಳನ್ನಾಯ್ತು ನೀವು ಟ್ರೈ ಮಾಡ್ಬೋದು. ಇಲ್ಲಿ ಇನ್ನೊಂದು ವಿಷಯ ನಾನು ಹೇಳ್ತೀನಿ ನಿಮ್ಗೆ. ನನ್ನ ಹತ್ರ ಒಬ್ಬರು ಬಂಗು ಪೌಡ್ರ್ ತೊಗೊಂಡವರು, ಮ್ಯಾಮ್ 2 ತಿಂಗಳಾಗೈತಿ ನನಗೆ ಬಂಗು ಕಡಿಮೆ ಆಗಿಲ್ಲ ಅಂತ ಹೇಳಂದು ಅವ್ರು ಹೇಳಿದರು. ಹೇಳಿದ ತಕ್ಷಣ ನಾನೇನು ಮಾಡಿದೆ, ಅವ್ರಿಗೆ ವಾಪಸ್ ನಾನು ರಿಪ್ಲೈ ಮಾಡಕೊಂತಿದ್ದೆ. ಇನ್ನೊಂದು ಸ್ವಲ್ಪ ದಿನ ಬೇಕು, ಇನ್ನೊಂದು ಸ್ವಲ್ಪ ದಿನ ಹಚ್ಕೊಂಡ್ರೆ ನಿಮ್ಗೆ ಅದು ಕಡಿಮೆ ಆಗ್ತಾ ಬರ್ತೈತಿ. ಒಮ್ಮೆಲೇ ಕಡಿಮೆ ಆಗಂಗಿಲ್ಲ. ಅದು ಪೂರ್ತಿ ಆಳಕ್ಕೆ ಇಳಿದಾಗ ಟೈಮ್ ತೊಗೊತೈತಿ. ಸ್ವಲ್ಪನೇ ಇದ್ದಾಗ ಅದು ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಹೊರಡಬೇಕು ಅಂತ ನಾನು ಮೆಸೇಜ್ ಮಾಡ್ತಿದ್ದೆ. ಇನ್ನೂ ನಾನು ಪೂರ್ತಿ ಮೆಸೇಜ್ ಹೋಗಿರಲಿಲ್ಲ, ಇನ್ನೂ ಟೈಪ್ ಮಾಡ್ತಾ ಕೂತ್ಕೊಂಡಿದ್ದೆ. ನಾನು ಟೈಪ್ ಮಾಡೋವಾಗಲೇ ಅವ್ರದ್ದೊಂದು ಫೋಟೋ ಕಳಿಸಿದ್ರು. ಅವ್ರದ್ದು ಫೋಟೋ ನಿಜವಾಗ್ಲೂ ಆ ಫೋಟೋ ನೋಡಿದ ತಕ್ಷಣ ಒಂದು ಕ್ಷಣ ನಾನು ದಂಗಾದೆ. ಆ ಫೋಟೋ ನನ್ನ ಹತ್ರ ಇನ್ನೂ ಐತಿ, ಆದರೆ ಅವ್ರ ಪರ್ಮಿಷನ್ ಇಲ್ಲದಂಗೆ ನಾನು ನಿಮಗೆ ಇಲ್ಲಿ ತೋರ್ಸೋಕೆ ಬರೋಂಗಿಲ್ಲ. ಒಂದು ಸೂಜಿ ಇಡೋಕ್ಕೂ ಅವರು ಮುಖದಲ್ಲಿ ಜಾಗ ಇಲ್ಲ ಫ್ರೆಂಡ್ಸ್, ಅಷ್ಟು ಫುಲ್ಲಾಗಿ ಮುಖ ಬಂಗಾಗೈತಿ. ಅಬ್ಬಾ ದೇವ್ರೆ, ನಾವು ನಿಜ ಆಗ್ಬೇಕಂದ್ರೆ ಒಂದಿಷ್ಟು ಸಣ್ಣದೊಂದು ಚಿಕ್ಕ ಇದ್ರೂ ನಾವು ಹೊರಗೆ ಹೋಗಕ್ಕೆ ಬೇಜಾರು ಮಾಡ್ಕೊತೀವಿ. ಅವ್ರ ಮುಖದ ತುಂಬ ಹಂಗಿದ್ದಾಗ ಅವ್ರು ಇರೋ ಒಂದು ಸ್ಥಿತಿ ಒಳಗೆ, ಅದೇ ಒಂದು ಸ್ಥಿತಿ ಒಳಗೆ ನಾವಿದ್ರೆ ಅದು ಹೆಂಗೆ ನಮಗೆ ಫೀಲ್ ಆಗುತ್ತೆ ಅನ್ನೋದನ್ನು ಒಂದು ಕ್ಷಣ ನಾನು ಫೀಲ್ ಮಾಡ್ಕೊಂಡ್ಬಿಟ್ಟೆ. ಅಷ್ಟೊಂದು ಹಾಳಾಗ್ಬಿಟ್ಟೆ ಮುಖ ಎಲ್ಲ. ಮೆಸೇಜನ್ನು ಕಟ್ ಮಾಡಿದೆ, ಅಲ್ಲಿ ನಿಲ್ಲಿಸಿ ಮತ್ತೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಂದು ಮೆಸೇಜ್ ಹಾಕಿ ಇಟ್ಟೆ. ನಂತರ ನಾನು ಅವ್ರಿಗೆ ಫೋನ್ ಮಾಡಿದಾಗ ಅವ್ರಿಗೆ ಕೇಳಿದೆ ನಾನು, 2 ತಿಂಗಳಿಗಂತೂ ಹೋಗಂಗಿಲ್ಲ ಮ್ಯಾಮ್, ಇದು ಭಾಳ ಆಯ್ತು ನಿಮ್ಮ ಮುಖದ ಮೇಲೆ ಬಂಗು, ಅಷ್ಟು ಸುಲಭಕ್ಕೆ ಇದು ಹೋಗಂಗಿಲ್ಲ. ನೀವೇನಾದರೂ ಜ್ಯೂಸ್ ಏನಾದರೂ ಕುಡಿತೀರಾ ಅಂದೆ. ರೇರು ನಾನು ಏನಾದರೂ ಕುಡಿಯೋದು ಅಂದರೆ ನೀವೇನಾದರೂ ನೈಟ್ ಏನಾದರೂ ನೀವು ಹಚ್ಕೊಂಡು ಮಲ್ಕೊತೀರಾ ಅಂತ ಕೇಳಿದೆ. ಅದನ್ನೂ ಅವ್ರು ಕಾನ್ಫಿಡೆಂಟ್ಲಿ ಹೇಳಿಲ್ಲ. ಅಂದರೆ ಅವ್ರು ಏನು ಮಾಡ್ತಿದ್ದಾರೆ, ಬರೀ ನಾನು ಕಳಿಸಿರುವಂಥ ಪ್ಯಾಕನ್ನು ಅಪ್ಲೈ ಮಾಡೋಕೊಂತಾರ, ಸುಮ್ಮನಾಗೋಂತಾರ. ಆದ್ರೆ ಈ ಬಂಗು ಅನ್ನೋದೇನೈತಿ, ಏನಿದು ಅದನ್ನ ಹೆಂಗೆ ಹೇಳ್ಬೇಕಂತ ನಂಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಅದಕ್ಕೆ ಶುಗರ್ ಇದ್ದಂಗೆ ಅದು ಅಂತ ಹೇಳೋದು. ನಾವು ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾನೆ ಇರಬೇಕು. ನಾವು ಒಳಗಿನಿಂದನೂ ಆಹಾರ ತಗೋಬೇಕು, ಮೇಲೇನೂ ನಾವು ಫೇಸ್ ಪ್ಯಾಕ್ಗಳನ್ನ ಕುಂಕುಮಾದಿ ಆಯಿಲ್ ಆಯ್ತು, ಈ ರೀತಿಯಾಗಿರುವಂಥ ಒಂದು ಫೇಸ್ ಪ್ಯಾಕ್ ಆಯ್ತು, ನಾವು ಆಹಾರವನ್ನಾದ್ರೂ ಒಳ್ಳೆ ಚೆನ್ನಾಗಿರೋದು ತೊಗೊತ ಹೋದಾಗ ಮಾತ್ರ ನಮಗದು ಒಳಗಿನಿಂದನೂ ನಮ್ಗೆ ರಿಪೇರ್ ಆಗುತ್ತೆ. ನಾನು ಅವ್ರಿಗೆ ಅಂತೂ ಹೇಳಿದೆ, ನಾನು ವಿಡಿಯೋ ಒಳಗೆಲ್ಲ ನಾನು ಹೇಳಿದ್ದೀನಿ, ನೀವು ನೋಡಿದ್ದೀರಾ ಅಂತ ಅಂದೆ. ಅವ್ರು ಇಲ್ಲ ಅಂತ ಅಂದರು. ದಯವಿಟ್ಟು ವಿಡಿಯೋ ನೋಡ್ರಿ, ನಾನು ಎಷ್ಟೊಂದು ಒಳ್ಳೊಳ್ಳೆ ವಿಡಿಯೋ ಹಾಕಿದ್ದೀನಿ ಅಂತ ಅಂದ್ರೆ ಈ ಬಂಗಿಗೋಸ್ಕರ ಅಂತಾನೆ ನಾನು ವಿಡಿಯೋ ಹಾಕಿದ್ದೀನಿ. ನಿಜ ಆ ರೀತಿ ಅದನ್ನ ನೋಡಿದಾಗ ನನಗೆ ಭಾಳನೇ ಕೆಟ್ಟ ಅನಿಸ್ತೈತಿ. ಅವರು ಅದೇ ನೈಟ್ ಹಚ್ಚೋದಾಗ್ಲಿ, ಆಮೇಲೆ ಹೊಟ್ಟೆಗೆ ನಾನು ನೆಲ್ಲಿಕಾಯಿ ತಿನ್ನಿರಿ ಅಂತ ಹೇಳಿದ್ದೀನಿ, ಆಮೇಲೆ ಮುಲೇಟಿ ಪೌಡ್ರನ್ನ ಮೊಸರು ಹಾಕೊಂಡು ತಿನ್ನಿರಿ ಅಂತ ಹೇಳಿದ್ದೀನಿ, ಮೋರಿಂಗಾ ಪೌಡ್ರನ್ನ ಬಿಸಿ ನೀರು ಹಾಕೊಂಡು ಕುಡೀರಿ ಅಂತ ಹೇಳಿದ್ದೀನಿ. ಅದನ್ನ ಯಾವುದನ್ನು ಅವರು ಮಾಡಿಲ್ಲ. ಬರೀ ಮೇಲೆ ಅಪ್ಲೈ ಮಾಡ್ಕೊತ ಬಂದ್ರೆ ಅದು ಹೆಂಗೆ ಸಾಧ್ಯತೆ ಐತಿ? ನನಗೆ ಅವ್ರಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ನಾನು ನಿಮ್ಮ ಮೇಲಿನ ಒಂದು ಕಾಳಜಿಗೆ ಒಂದು ಮಾತು ಹೇಳ್ತೀನಿ. ನಾನು ದಯವಿಟ್ಟು ನಾನು ಏನು ಹೇಳಕೊಂತೀನಿ ಅದೆಲ್ಲನೂ ನೀವು ಫಾಲೋ ಮಾಡ್ಕೊತ ಹೋಗ್ರಿ. ಅಂದಾಗ ಎಲ್ಲಾದರೂ ಒಂದು ಸ್ವಲ್ಪ ನಿಮಗೆ ಕಡಿಮೆ ಆಗೋ ಚಾನ್ಸಸ್ ಐತಿ ಅಂತ ಹೇಳಿದೆ. ಯಾಕಂದ್ರೆ ಅಷ್ಟು ಕೊಂಡಾಗೈತೆ, ಪೂರ್ತಿ ಬ್ಲ್ಯಾಕ್ ಆಗೈತೆ ಮುಖ. ಆಮೇಲೆ ಅವ್ರು ಕಲರ್ ಅದಾರ. ಆಮೇಲೆ ಆ ಕಲರ್ ಇದ್ದಿದ್ದಕ್ಕೂ ಮುಖದ ಮೇಲೆ ಆ ರೀತಿ ಕಪ್ಪಾಗಿರೋದಕ್ಕೂ ಹೊರಗೆ ಹೋಗಬೇಕಾದ್ರೆ ಯಾವ ರೀತಿ ಫೀಲ್ ಮಾಡ್ಕೊಂಡು ಹೋಗ್ತಾರ ಅಂತ ಹೇಳಂದು ನಾನು ಗೆಸ್ ಮಾಡಬಲ್ಲೆ. ಅಷ್ಟೊಂದು ಕೆಟ್ಟ ಅನಿಸ್ತೈತಿ. ದಯವಿಟ್ಟು ಅದು ಸ್ವಲ್ಪನೇ ಇದ್ದಾಗ ಅವ್ರು ಹೇಳಿದ್ರು, ಪಾಪ ನಾನೆಲ್ಲ ಕ್ರೀಮ್ ಎಲ್ಲ ಹಚ್ಚಿ ಆದಮೇಲೆ ಅದು ಯಾವುದೂ ನನಗೆ ಬರೀ ಇನ್ನೂ ಜಾಸ್ತಿ ಆಗ್ತಾನೆ ಹೋತು, ಕಡಿಮೆ ಆಗಲಿಲ್ಲ ಅಂತ ಹೇಳಂದು
ಯಾವ ಕ್ರೀಮಿಗೂ ಇದು ಹೋಗಲ್ಲ ಫ್ರೆಂಡ್ಸ್. ಯಾವ ಕ್ರೀಮಿಗೂ ಈ ಒಂದು ಬಂಗು ಏನೈತಿ ಅದು ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಿರಿ ಅಂತ ಅಂದ್ರೆ, ಈ ಒಂದು ನಾನು ಹೇಳಿರುವಂಥ ಎಲ್ಲ ವಿಡಿಯೋಗಳು ನೀವು ಒಂದನ್ನೇ ಫೇಸ್ ಪ್ಯಾಕನ್ನು ಟ್ರೈ ಮಾಡಬೇಡ್ರಿ. ಒಬ್ಬೊಬ್ಬರಿಂದ 2-3 ತಿಂಗಳಿಂದ ನಾನು ಜಾಕಾಯಿ ಪೇಸ್ಟ್ ಹಚ್ಚಿದೆ ಹೋಗಲಿಲ್ಲ ಅಂತಾರೆ. ಮುಲೇಟಿ ಪೌಡ್ರು ಒಂದು ಸರ್ತಿ ಒಂದು 4 ದಿನಕ್ಕೆ 1 ದಿನಕ್ಕೆ 1 ತಿಂಗಳಿಗೆ ದಯವಿಟ್ಟು ಇದು ಹೋಗಂಗಿಲ್ಲ. ನಾನು ಎಷ್ಟು ಸರ್ತಿ ನಾನು ಹೇಳ್ತೀನಿ, ನಾನು ಅವರಿಗೆಲ್ಲ ಹೇಳಿದೆ ಪಾಪ ಅವರಿಗೆ, ನಾನು ಹಿಂಗೆ ಇದನ್ನೆಲ್ಲ ತಿನ್ನಿರಿ, ಕುಡೀರಿ, ಜ್ಯೂಸ್ ಕುಡೀರಿ, ಆಮೇಲೆ ಈ ರೀತಿಯಾಗಿರುವಂಥ ಆಹಾರ ತಗೋರಿ ನೀವು, ಆಮೇಲೆ ಒಂದು ಈ ಫೇಸ್ ಪ್ಯಾಕನ್ನು ನೀವು ಹಚ್ಕೊತ ಹೋಗ್ರಿ, ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಅಂದು ಹೇಳಂದು ಸ್ವಲ್ಪ ಅದು ಬರ್ತೈತಿ ಅಂದಾಗ ಒಂಚೂರು ನೀವು ಕಾಳಜಿ ತೊಗೊಂಡು ಅದ್ರ ಮೇಲೆ ನೀವು ಮುಲೇಟಿ ಪೌಡ್ರು ಮೊಸರು ಅಥವಾ ಮಂಜಿಷ್ಟಾದ್ದು, ಆಮೇಲೆ ನಾನು ಈಗ ಬಹಳಷ್ಟು ವಿಡಿಯೋಗಳನ್ನ ಹಾಕ್ತಾ ಬರ್ತಿದ್ದೀನಿ. ಅದರೊಳಗೆ ಯಾವುದಾದ್ರೂ ಒಂದೊಂದು ಪ್ಯಾಕನ್ನು ಒಂದೊಂದು ಟ್ರೈ ಮಾಡ್ಕೊತ ಬರ್ರಿ. ನಿಮ್ಮ ಸ್ಕಿನ್ ಯಾವ ಸೂಟ್ ಆಗುತ್ತೋ ಅದನ್ನು ನೀವು ಹಚ್ಕೊತ ಬರ್ರಿ. ಹಚ್ಕೊಂತ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಬಂಗ್ ಅನ್ನೋದು ಹೋಗುತ್ತೆ. ನಾವು ಟ್ರೈ ಮಾಡೋದೇನೆ 1 ದಿನ ಹಚ್ಚೋದು, 2 ದಿನ ಹಚ್ಚೋದು, ಮತ್ತೆ ಕೈ ಬಿಡೋದು, ಆಮೇಲೆ ನಾವು ಒಳಗಿನಿಂದನೂ ಸರಿಯಾಗಿ ಆಹಾರ ತೊಗೊಳ್ಳದೇ ಇರೋದು, ಮೇನ್ ಆಗಿ ಜ್ಯೂಸ್ ಕುಡೀರಿ, ಆಮೇಲೆ ನೀರು ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ನೀರು ಕುಡೀರಿ. ಈಗ ಚಳಿ ಅಂತ ಹೇಳೋದು ನೀರು ಕುಡಿಯೋದು ಬಿಟ್ಟ ತಕ್ಷಣ ಏನಾಗುತ್ತೆ, ಅದು ಮತ್ತೆ ಇನ್ನೂ ಜಾಸ್ತಿ ಆಗುತ್ತದೆ. ನಾವು ನೀರು ಕುಡಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂಥ ಕಲ್ಮಶವನ್ನು ಹೊರಗೆ ಹಾಕೋದಕ್ಕೆ ನೀರು ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಈ ಚಳಿಗೆ ನಾವು ನೀರು ಕುಡಿಯೋಂಗಿಲ್ಲ. ನೀರನ್ನು ಕುಡಿಯೋವಾಗ ಏನು ಮಾಡಬೇಕು, ಸ್ವಲ್ಪ ಬೆಚ್ಚಗೆ ಮಾಡ್ಕೋರಿ. ಅದು ನಿಜ, ಈಗ ನಾನು ಈ ಚಳಿಗೆ ಎಷ್ಟು ಕೋಲ್ಡ್ ಅದಾವಂದ್ರೆ ನೀರು ಫ್ರಿಜ್ನಾಗ ಇಟ್ಟು ತೆಗ್ದಿವೇನಪ್ಪ ಈಗ ಅನ್ಬೇಕು, ಅಷ್ಟು ಕೋಲ್ಡ್ ಇರ್ತಾವೆ ನೀರು. ನಾನು ತಣ್ಣೀರನ್ನು ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ನೀರು, ಅವಾಗ ಬೆಚ್ಚ ಮಾಡ್ಕೊತೀನಿ, ಇಲ್ಲಾಂದ್ರೆ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡಿರ್ತೀನಿ ತುಂಬಿ, ಬಿಸಿ ಮಾಡಿ ಆ ನೀರನ್ನು ನಾನು ಕುಡಿಯಾಕೊಂತೀನಿ. ದಯವಿಟ್ಟು ಈ ಮಾತು ಭಾಳ ಆದವು ಅಂತ ಹೇಳಂತ ಅನಿಸೋದಕ್ಕಿಂತ ನನಗೆ ಅನಿಸಿರೋದನ್ನು ನಿಮ್ಮ ಎದುರಿಗೆ ಹೇಳಾಕೊಂತೀನಿ. ದಯವಿಟ್ಟು ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಇಷ್ಟು ದಿನಾನು ನೀವು ಬಿಟ್ಕೊಂತ ಬಂದು ದೊಡ್ಡ ತಪ್ಪನ್ನು ಮಾಡಾಗೈತಿ. ಇನ್ನು ಮುಂದಾದರೂ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ, ನಿಮ್ಮ ಆಹಾರದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ರಿ. ಅದು ಜಾಸ್ತಿ ಆಗೋದನ್ನು ಕಡಿಮೆ ಮಾಡ್ರಿ. ಇಲ್ಲ ಅವರು ಅದನ್ನು ಯಾವ ರೀತಿ ಇದನ್ನು ಮಾಡ್ಕೊತಾರ ಗೊತ್ತಿಲ್ಲ, ಅದು ಯಾವುದಕ್ಕೂ ಹೋಗಂಗಿಲ್ಲ. ನನಗೆ ಅದು ಒಂಥರ ಫೀಲ್ ಅನಿಸ್ತೈತಿ ಖರೆ. ಅಂದರೆ ಯಾವ ಲೇಸರ್ ಟ್ರೀಟ್ಮೆಂಟಿಗೂ ಹೋಗಂಗಿಲ್ಲ, ಅದು ಯಾವ ಟ್ಯಾಬ್ಲೆಟಿಗೂ ಹೋಗಂಗಿಲ್ಲ, ಯಾವುದೊಂದು ಇದಕ್ಕೂ ಹೋಗಂಗಿಲ್ಲ. ಅದಕ್ಕೋಸ್ಕರ ಕಡಿಮೆ ಇದ್ದಾಗ, ಸ್ವಲ್ಪ ಇದ್ದಾಗ ನೀವು ಅದನ್ನು ಆದಷ್ಟು ಬೇಗ ಅದನ್ನ ಕಳ್ಕೊಡ್ಬೇಕಪ್ಪ ನಾವು ಅಂತ ಹೇಳಿ, ಯಾವುದೇ ರೀತಿ ಕೆಮಿಕಲ್ ಇರುವಂಥ ನಾನೇ ಮಾಡಿದ್ದೀನಿ. ಅದನ್ನ ಯಾವುದೋ ಒಂದು ಫಾರ್ಮಸಿಗೆ ಹೋಗೋದು, ಇದೆ ನನಗೆ ಹೋಗ್ಬೇಕು, ಒಂದು ಸ್ವಲ್ಪ ಬೇರೆ ಚೆನ್ನಾಗಿರೋ ಒಂದು ಕ್ರೀಮ್ ಕೊಡ್ರಿ ಅಂತ ಪಾಪ ಅವ್ರಿಗೆ ಗೊತ್ತಿರೋದನ್ನು ಅವ್ರು ಕೊಡ್ತಾರೆ. ಗೊತ್ತಿದ್ದದನ್ನು ಕೊಟ್ಟಾಗ ನಾವು ಒಂದು ತೊಗೊಂಬಂದು ಯೂಸ್ ಮಾಡ್ತೀವಿ. ಅದು ಇನ್ನೂ ಸ್ವಲ್ಪ ಸೈಡ್ ಎಫೆಕ್ಟ್ ಆಗಿ ನಮಗೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಂಗಿಲ್ಲ. ಯಾರು ಹಂಗೆ ಬಂದೈತೆ ಅಂದ ತಕ್ಷಣ ದಯವಿಟ್ಟು ಯಾವ ಫಾರ್ಮಸಿಗಳಿಗೆ ಆಗಲಿ, ಔಷಧಿ ಅಂಗಡಿಗಳಿಗೆ ಹೋಗಿ ತೊಗೊಂಡು ಬಂದು ಏನು ಹಚ್ಚಕ್ಕೆ ಹೋಗ್ಬೇಡ್ರಿ. ಅದು ಐತಿ ಅಂತ ಅಂದು ಗೊತ್ತಾಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಹಸಿ ಹಾಕಿ ನಾವು ಮಸಾಜ್ ಮಾಡ್ಕೊಂಡು ಮುಖ ಕ್ಲೀನ್ ಮಾಡಿಕೊಂಡು ಈ ಒಂದು ಮುಲೇಟಿ ಮೊಸರನ್ನು ಫಸ್ಟಿಂದನೂ ನೀವು ಸ್ಟಾರ್ಟ್ ಮಾಡ್ಕೊತ ಬರ್ರಿ. ಮುಲೇಟಿ ಮೊಸರು ಹಾಕ್ರಿ, ನಂತರ ಒಂದು ಸ್ವಲ್ಪ ಮಂಜಿಷ್ಟಾ ಪ್ಯಾಕನ್ನು ನಾನು ಹೇಳಿದ್ದೀನಿ ಅದನ್ನು ಹಾಕ್ರಿ, ಆಮೇಲೆ ಜಾಕಾಯಿ ಪೇಸ್ಟ್ ಅಂತಾರೆ, ಅದರ ಪೇಸ್ಟು ಇದನ್ನು ಮಾಡಿ ಅದನ್ನು ಹಾಕ್ರಿ. ಈ ರೀತಿ ಹಾಕ್ತಾ ಬಂದಾಗ ನಿಮ್ಗೆ ನಿಜವಾಗ್ಲೂ ಅದು ಕಡಿಮೆ ಆಗ್ತಾ ಬರ್ತೈತಿ. ನಂಗೆ ನಿಜ ಅವ್ರದ್ದಿನ ಫೋಟೋ ನೋಡಿ ಭಾಳ ಕೆಟ್ಟ ಅನ್ನಿಸ್ತು. ಈ ರೀತಿಯಾಗಿ ನೀವು ಜಾಸ್ತಿ ಆಗೋದನ್ನು ನೀವು ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತು ನಾನು ಇನ್ನೊಂದು ಫೇಸ್ ಪ್ಯಾಕನ್ನು ಹಾಕಿ ನಿಮ್ಗೆ ತೋರಿಸ್ಬೇಕು ಅಂತ ಅಂದರೆ ಇವತ್ತು ನಾನು ತೋರಿಸ್ತೀನಿ. ನಾನು ಒಂದು ಫೇಸ್ ಪ್ಯಾಕನ್ನು ಹಾಕೊಂಡಿದ್ದೀನಿ. ಈಗ ಯಾವ ಫೇಸ್ ಪ್ಯಾಕಪ್ಪ ಅಂತ ಅಂದರೆ, ಈ ನೋಡ್ರಿ ಅಗಸೆ ಬೀಜದ್ದು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ನಾನು ಇನ್ನೊಂದು ಪ್ಯಾಕನ್ನು ನಿಮ್ಗೆ ಹಾಕಿ ತೋರ್ಸಾಕೊಂತೀನಿ ನಾನು. ಯಾಕಂದರೆ ಜಾಸ್ತಿ ಐತಿ, ಇದನ್ನು ನಾನು ವೇಸ್ಟ್ ಮಾಡಿ ಚೆಲ್ಲಕ್ಕೆ ನನ್ನ ಮನಸ್ಸಿಗೆಲ್ಲ. ನಾವು ಅಗಸೆ ಬೀಜದೊಳಗೆ ಮತ್ತು ರೈಸ್ ನಮ್ಮ ಸ್ಕಿನ್ನಿಗೆ ಭಾಳನೇ ಚೆನ್ನಾಗಿರ್ತೈತಿ. ನನಗೆ ಇದು ಚೆಲ್ಲಕ್ಕೆ ಮನಸ್ಸಾಗಲಿಲ್ಲ, ಹಂಗಾಗಿ ನಾನು ಇದು ಚೆಲ್ಲಿಲ್ಲ. ನಾನು ಏನಾದರೂ ಮಾಡಿ ಒಂದು ಫೇಸ್ ಪ್ಯಾಕನ್ನು ತಯಾರಿ ಮಾಡಿ ನಾನು ಹಚ್ಕೊತಾ ಇರ್ತೀನಿ. ಇದ್ರದ್ದೇ ಒಂದು ಫೇಸ್ ಪ್ಯಾಕನ್ನು ನಾನು ಮಾಡಿದ್ದೀನಿ. ಈ ಒಂದು ಫೇಸ್ ಪ್ಯಾಕಿಂದ ಏನಾಗುತ್ತಪ್ಪ ಅಂದ್ರೆ, ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ, ಮತ್ತು ರಿಂಕಲ್ಸು, ಫೈನ್ ಲೈನ್ಸು ಬರೋದನ್ನು ತಡೆಗಟ್ತೈತಿ. ಆಮೇಲೆ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ. ಚಳಿಗಾಲಕ್ಕೆ ಇನ್ನೂ ನಮ್ಮ ಸ್ಕಿನ್ನು ನರಿಶ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಫೇಸ್ ಪ್ಯಾಕನ್ನು ಇವತ್ತು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಇದು ನೋಡಿರಿ, ಇದೇ ಜೆಲ್ಲಲ್ಲೇ ನಾನು 2 ರೀತಿಯಾಗಿ ನೋಡಿರಿ, ಒಂದು ಕ್ರೀಮು, ಇದೆಲ್ಲ ಫ್ರಿಜ್ನಾಗ ಇಟ್ಕೊಂಡಿನಿ ನಾನು. ಇದು ಫ್ರಿಜ್ನಾಗ ಇಟ್ಟೀನಿ ಮಾಡಿ 1 ವಾರ ಆರಾಮಾಗಿ ನಾವು ಬಳಸ್ಬೋದಿದ್ದ. ಹಾಗಾಗಿ ನಾನು ಅವಾಗ ಬಳಸ್ಕೊತಾ ಇರ್ತೀನಿ. ಈ ಜೆಲ್ ಅಂತೂ ನಾನು ಪ್ರತಿ ದಿನ ಯೂಸ್ ಮಾಡೋಂತೀನಿ. ನೋಡ್ರಲ್ಲಿ ಫುಲ್ ತುಂಬಿತ್ತಿದ್ದು, ನೋಡ್ರಲ್ಲಿ ಕಾಣಿಸ್ಬೋದು ನಿಮ್ಗೆ, ಫುಲ್ ತುಂಬಿತ್ತಿದ್ದು. ಇದು ನಾನು ಎಷ್ಟು ಬೇಕು ನಾವು ಸ್ವಲ್ಪನೇ ಹಚ್ಕೊತೀವಲ್ಲ, ನೋಡ್ರಲ್ಲಿ ಫುಲ್ ಹಿಂಗೆ ಬಗ್ಸಕ್ಕೆ ಬರ್ತಿದ್ದಿಲ್ಲ. ಇದು ಇಷ್ಟೊಂದು ತುಂಬಿತ್ತು. ಪೂರ್ತಿಯಾಗಿ ನಾನು ಇನ್ನು ಹಚ್ಕೊತ ಬರಾಕೊಂತೀನಿ. ಭಾಳನೇ ಚೆನ್ನಾಗಿ ಅನ್ಸಿತ್ತು ನನಗಂತೂ. ಇವತ್ತು ನಿಜ ಒಬ್ಬರು ಕಾಮೆಂಟ್ ಹಾಕಿದ್ದು, ಅದೂ ನನಗೆ ಖುಷಿ ಆಯಿತು. ಬರ್ರಿ ಈಗ ಒಂದು ಈ ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡಿದೆ, ಇನ್ನೂ ಒಂದು ನಾನು ಇದೇ ಒಂದು ಪೇಸ್ಟಲ್ಲೇ ಇನ್ನೂ ಒಂದು ಬಂಗಿಗೋಸ್ಕರ ನಾನು ಒಂದು ಫೇಸ್ ಪ್ಯಾಕನ್ನು ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಇವತ್ತೇ ಅದು ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಒಂದು ಸ್ವಲ್ಪ ಮಾತು ಜಾಸ್ತಿ ಆಗಿಬಿಟ್ಟು ಆಮೇಲೆ ಈ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬೋರ್ ಹಾಕೊಂಡ್ಬಿಡ್ತೈತಿ. ಅದಕ್ಕೋಸ್ಕರ ನಾನು ಈ ಒಂದು ಫೇಸ್ ಪ್ಯಾಕನ್ನು ಬಂಗಿಗೆ ಯಾವ ರೀತಿ ನಾವು ಈ ಒಂದು ಪೇಸ್ಟನ್ನು ವೇಸ್ಟ್ ಮಾಡ್ದೇನೆ ನಾವು ಒಂದು 3-4 ರೀತಿಯಾಗಿ ನಾನು ಇದರೊಳಗೆ ಜೆಲ್ ಮಾಡಿದೆ. ಆಮೇಲೆ ಇನ್ನೊಂದು ಫೇಸ್ ಪ್ಯಾಕನ್ನು ಮಾಡಿ 1 ವಾರ ಇಟ್ಕೊಂಡದನ್ನು ಹೇಳಿದೆ. ಆಮೇಲೆ ಇದೇ ಪೇಸ್ಟಿಂದ ನಾನು ಈಗ 2 ಫೇಸ್ ಪ್ಯಾಕನ್ನು ಮತ್ತೆ ಮಾಡಿ ತೋರಿಸ್ತಿದ್ದೀನಿ. ಒಂದು ಫೇಸ್ ಪ್ಯಾಕು ಈಗ ತೋರಿಸೋದು ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ, ಅದೂ ಭಾಳ
ಚೆನ್ನಾಗೈತಿ. ಈಗ ನನ್ನ ಸ್ಕಿನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅಪ್ಪ ನಾವು ಇದನ್ನ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗುತ್ತೆ. ಕರೆ ಅಂದರೆ ಇದನ್ನು ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಭಂಗಿಗೋಸ್ಕರ ಅಂತ ಹೇಳಂದು ಈ ಒಂದು ಫೇಸ್ ಪ್ಯಾಕನ್ನು ನಾವು ಯಾವ ರೀತಿ ಟ್ರೈ ಮಾಡ್ಬೋದು ಅಂತ ಹೇಳಂದು ನಾನು ತೋರಿಸ್ತೀನಿ. ಯಾಕಂತ ಅಂದ್ರೆ ಈಗ ನಾವು ಇದನ್ನು ಮಾಡ್ಕೊಂಡಿರ್ತೀವಿ, ಇದನ್ನು ವೇಸ್ಟ್ ಮಾಡಬಾರ್ದು. ನಾವು ವೇಸ್ಟ್ ಮಾಡ್ದೇನೆ ನಮ್ಮ ಸ್ಕಿನ್ನಿಗೆ ಇದರೊಳಗೆ ಇರುವಂಥ ಪ್ರಾಪರ್ಟಿನ ನಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ಮತ್ತು ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಾವು ಬಳಸ್ಬೋದು. ಅದಕ್ಕೋಸ್ಕರ ನಾನು ಹೇಳ್ಕೊಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ. ಬರ್ರಿ, ಇವತ್ತು ಹಾಕಿರುವಂಥ ಫೇಸ್ ಪ್ಯಾಕನ್ನು ನೋಡಿದರೆ ನೀವೇ ದಂಗಾಗ್ಬಿಡ್ತೀರ. ನಿಜ, ನೀವು ಈ ಕ್ಷಣನೇ ಅದನ್ನ ರೆಡಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂತಂದರೆ ಈಗಾಗಲೇ ಈಗ ನಮ್ಮ ಸಿಸ್ಟರ್ ಒಬ್ಬರು ಕಮೆಂಟ್ ಹಾಕಿದ್ರು, ಅವ್ರ ಹತ್ರ ಅಂತೂ ಈಗ ಜೆಲ್ ಮಾಡಿ ಇಟ್ಕೊಂಡು ಹಚ್ಕೊಳಕ್ಕೆ ಅಂತಾರೆ. ಅಕಸ್ಮಾತ್ ಏನಾದರೂ ಅರ್ಧಂಬರ್ಧ ಬೇಯಿಸಿರುವಂಥ ಅಗಸೆ ಏನಾದರೂ ಇತ್ತಂದ್ರೆ ಈಗಲೇ ಅದು ಪೇಸ್ಟ್ ಮಾಡ್ಕೊಂಡು ಈಗಲೇ ಅದನ್ನ ಅವರು ರೆಡಿ ಈಗಲೇ ಅವ್ರು ಪ್ಯಾಕ್ ಹಾಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂಥ ಫೇಸ್ ಪ್ಯಾಕ್ ಆಗೈತಿ. ಬರೀ ಈ ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡಿದೆ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವೆ. ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ಬರೀ ಈ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ರೆಡಿ ಮಾಡಿದೆ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು. ಮತ್ತೆ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ರೈಸ್ ಪೇಸ್ಟ್ ಏನು ಮಾಡಿಟ್ಟಿದ್ನೋ ಅದೇ ಪೇಸ್ಟನ್ನು ನಾನು ಮತ್ತೆ ತೊಗೊಂಡು ಒಂದು ಫೇಸ್ ಪ್ಯಾಕನ್ನು ಹಾಕೊಂಡು ಹೋಗ್ತೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ನೀವು ನೋಡ್ವಂತ್ರಿ. ಬರ್ರೀಗ ಇಲ್ಲಿ ನೋಡ್ರಿ 2 ಸ್ಪೂನಷ್ಟು ನಾನು ಆ ಒಂದು ಪೇಸ್ಟನ್ನು ಹಾಕೊಂಡಿದ್ದೀನಿ. ಹಂಗೆ 1 ಸ್ಪೂನಷ್ಟು ಇಲ್ಲಿ ಮಸೂರ್ ದಾಲ್ ಅಂದರೆ ಕೆಂಪು ಬೇಳೆನ ಹಾಕೊಂಡಿದ್ದೀನಿ. ಒಂದು ಫೇಶಿಯಲ್ ಆಯಿಲ್ ಇದ್ರೆ ಫೇಶಿಯಲ್ ಆಯಿಲ್ ಹಾಕೋರಿ, ಇಲ್ಲ ಅಂತಂದ್ರೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಒಂದು ಹಾಕೊಂಡ್ರು ನಡೀತೈತೆ ನಿಮ್ಗೆ. ಆಮೇಲೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾನು ಹಾಕೊಂಡಿದ್ದೀನಿ. ಅಂದರೆ ಈಗ ಒಂದು ಸ್ವಲ್ಪ ಚಳಿಗಾಲಕ್ಕೆ ನಮಗೆ ಸ್ಕಿನ್ನು ಡ್ರೈ ಆಗುತ್ತಲ್ಲ, ಇದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಮತ್ತು ಈ ಕೊಬ್ಬರಿ ಎಣ್ಣೆ ಏನಾಗುತ್ತೆ ನಮ್ಮ ಸ್ಕಿನ್ಗೆ ಒಂದು ನರಿಶ್ ಕೊಡ್ತೈತೆ. ಅದಕ್ಕೋಸ್ಕರ ನಾನು 2 ಹಾಕೊಂಡಿದ್ದೀನಿ. ಹಂಗೆ ಕೆಂಪು ಬೇಳೆ ನಮ್ಮ ಸ್ಕಿನ್ಗೆ ಒಂದು ಪಿಂಕ್ ಕಲರನ್ನು ಕೊಡುತ್ತೆ. ಆಮೇಲೆ ಈ ಬೇಳೆ ಇದೇನಿದು ಅಗಸೆ ಬೀಜ ಮತ್ತು ಅಕ್ಕಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಮತ್ತು ಟೈಟ್ ಮಾಡೋದಕ್ಕೆ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಫೇಸ್ ಪ್ಯಾಕನ್ನು ಹಾಕೊಂಡು ಹೋಗ್ತೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನು ಇದನ್ನು ನೀವು ಒಂದ್ಸರ್ತಿ ಹಾಕಿದಾಗ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಏನಾದರೂ ನಾವು ಟ್ರೈ ಮಾಡಿದಾಗ್ಲೇ ಅದರದ್ದು ಅನುಭವ ಆಗಲಿ, ಅದರದ್ದು ಹೆಂಗಿರ್ತೈತೆ ನಮ್ಮ ಸ್ಕಿನ್ನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪೂರ್ತಿಯಾಗಿ ಫೇಸಿಗೆ ಹಾಕ್ಕೊಂಡು ನಾನು ಸ್ವಲ್ಪ ಒಣಗೋ ಮಟ್ಟ ಬಿಟ್ಟು ಈಗ ನಾನು ಮುಖಾನ ಕ್ಲೀನ್ ಮಾಡಿ ತೋರಿಸಿದ್ದೀನಿ. ಎಷ್ಟು ಖುಷಿ ಆಗಿತ್ತು ಅಂದ್ರೆ ನನಗೆ ಇದೊಂದು ಫೇಸ್ ಪ್ಯಾಕ್ ಹಾಕಿ ಅದನ್ನು ಈ ವಿಡಿಯೋ ಒಳಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಾಗುತ್ತೆ. ನಾವು ಇಲ್ಲೇನು ಮಸಾಜ್ ಮಾಡ್ಕೊಂಡೇ ಇಲ್ಲ, ಬರೀ ಅಪ್ಲೈ ಮಾಡಿದ್ದೀನಿ. ಸ್ವಲ್ಪ ಒಣಗೋ ಮಟ್ಟ ಅಂದರೆ ಒಂದು ಮುಕ್ಕಾಲು ಗಂಟೆ ಒಂದು ಸೆಮಿ ಡ್ರೈ ಅಂತಿಲ್ಲ ಅಲ್ಲಿ ಮಟ್ಟ ಬಿಟ್ಟಿದ್ದೆ. ನಾನು ಬಿಟ್ಟು ಪೂರ್ತಿಯಾಗಿ ನಾನು ಒಂದು ಹಸಿ ಬಟ್ಟೆ ತೊಗೊಂಡು ಮುಖಾನ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಮುಖಾನ ಕ್ಲೀನಾಗಿ ತೊಳ್ಕೊಂಡು ಆದಮೇಲೆ ನನ್ನ ಫೇಸನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಬಂದೈತಿ. ಆಮೇಲೆ ಈ ಒಂದು ಫೇಸ್ ಪ್ಯಾಕನ್ನು ಹಾಕೋದ್ರೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಟೈಟ್ ಆಗುತ್ತೆ. ಯಾವುದೇ ರೀತಿ ನಮ್ಗೆ ರಿಂಕಲ್ಸು ಫೈನ್ ಲೈನ್ಸು ಬರೋದನ್ನು ಇದು ತಡೆಗಟ್ತೈತಿ. ದಯವಿಟ್ಟು ಎಲ್ಲರೂ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. ಈ ಫೇಸ್ ಗ್ಲೋ ಆಗೋದನ್ನು ನೋಡಿ ನಿಜವಾಗ್ಲೂ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತ, ನಮ್ಮ ಸ್ಕಿನ್ನ ಇದು ಅಂತೇಳಂದು ಅನ್ನೋಷ್ಟು ನಿಮಗೆ ಖುಷಿ ಆಗುತ್ತೆ. ಒಂದ್ಸರ್ತಿ ಈ ಒಂದು ನಾವೇನು ಅಕ್ಕಿ ಆಮೇಲೆ ಅಗಸಿ ಎಲ್ಲ ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನು ವೇಸ್ಟ್ ಮಾಡಿ ಚೆಲ್ಲೋದ್ರ ಬದಲಾಗಿ ಈ ರೀತಿಯಾಗಿ ನಾವು 3-4 ರೀತಿ ನಾವು ಇದನ್ನ ಬಳಸ್ಕೋಬಹುದು. ಒಂದು ಜೆಲ್ ಮಾಡಿದೆ, ಒಂದು ಫೇಸ್ ಪ್ಯಾಕನ್ನು ನಿಮಗೆ ಮಾಡಿ ತೋರಿಸಿದೆ, ಮತ್ತು ಈ ಒಂದು ಫೇಸ್ ಪ್ಯಾಕನ್ನು ಹಾಕೊಂಡೆ ಎಷ್ಟು ಖುಷಿ ಆಗಿತ್ತು ಅಂದರೆ ನನಗೆ ಫೇಸ್ ಪ್ಯಾಕನ್ನು ಹಾಕಿ ನಿಜವಾಗ್ಲೂ ಈ ಖುಷಿ ನಾನು ನನ್ನ ವಿಡಿಯೋದೊಳಗೆ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಈ ರೀತಿಯಾಗಿ ನೀವು ಆಮೇಲೆ ಜೆಲ್ ಮಾಡಿದೆ, ಆಮೇಲೆ ಏನದು ಫೇಸ್ ಪ್ಯಾಕ್ ಮಾಡ್ಕೊಂಡೆ. ಇದು 3ನೇ ಫೇಸ್ ಪ್ಯಾಕು, ಇನ್ನೂ ಒಂದು ಫೇಸ್ ಪ್ಯಾಕ್ ಐತೆ, ಅದು ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಫೇಸ್ ಪ್ಯಾಕನ್ನು ನಿಮ್ಮ ಮನೆಯಾಗ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ನೋಡಿದ್ರಲ್ಲ ಫೇಸ್ ಪ್ಯಾಕ್ ಎಷ್ಟು ಚೆನ್ನಾಗೈತೆ ಅಂತ ಹೇಳಂದು ಆ ಒಂದು ವಿಡಿಯೋದೊಳಗೆ ನೀವು ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಎಷ್ಟು ಖುಷಿಯಾಗೈತಿ ನನಗೆ ಸ್ಕಿನ್ ನೋಡಿಕೊಂಡು ಅಂತ ಹೇಳಂದು. ನೀವು ನಿಜ ಹೇಳ್ಬೇಕಂದ್ರೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಮನೆಯಾಗ ಟ್ರೈ ಮಾಡಿ ಒಂದು ನನಗೆ ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನೀವು ಕಮೆಂಟ್ ಹಾಕಿದ್ರೆ ಬೇರೆದರೆಲ್ಲ ನೋಡ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ. ಹೌದಾರೆ ಚೆನ್ನಾಗಿರ್ಬೋದು, ಹಂಗೆ ನಾವು ಟ್ರೈ ಮಾಡ್ಬೋದು ಅಂತ ಹೇಳಂದು ಮಾಡ್ತಾರೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ಪ್ರತಿಯೊಬ್ಬರು ನಾವು ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು. ಹಾಗೆ ಮತ್ತೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ನಾವು ಇದನ್ನ ಪ್ರತಿದಿನ ಇದು ಡೇ ಹಚ್ಚಬೇಕಾ ನೈಟ್ ಹಚ್ಚಬೇಕಾ ಅಂತ ಹೇಳಂದು, ಜೆಲ್ಲು ನೈಟ್ ಹಚ್ಚಬೇಕಾ ಡೇ ಹಚ್ಚಬೇಕಾ ಅಂತ ಹೇಳಂದು, ನೀವು ಡೇ ಆದರೂ ಹಚ್ಚಿರಿ ನೈಟ್ ಆದರೂ ಹಚ್ಚಿರಿ, ಪೂರ್ತಿಯಾಗಿ ಒಣಗಬೇಕು. ಅದು ಪೂರ್ತಿಯಾಗಿ ಒಣಗಿದ ಮೇಲೆ ನೀವು ಮುಖಾನ ಕ್ಲೀನ್ ಮಾಡ್ಕೋರಿ, ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋರಿ. ಅಷ್ಟೇ ಇದರಾಗಿರೋದು. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಲೇಬೇಕು, ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂಥ ಫೇಸ್ ಪ್ಯಾಕನ್ನು ಇವತ್ತು ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್, ಬಾಯ್.